ಇವತ್ತು ಈ ಒಂದು ದಿನ ಇದು ವಿಶಿಷ್ಟವಾದದ್ದು. ಈ ಒಂದು ಶಾಲೆಯು ಶಾಲೆಯ ಈ ಒಂದು ವಿದ್ಯಾರಂಭದ ಕಾರ್ಯಕ್ರಮ ಇವತ್ತು ನಡೆದಿದೆ ಅನ್ನುವುದು ಎಲ್ಲರೂ ಭಾವಿಸುವಂತಹ ಒಂದು ವಿಶೇಷವಾದಂತಹ ಅಂಶವಾದರೆ, ನಮ್ಮ ಪ್ರಕಾರ ಇವತ್ತಿನ ದಿವಸಕ್ಕೆ ಅಂದರೆ ಈ ಒಂದು ಸಮಯಕ್ಕೆ ಇರತಕ್ಕಂತಹ ಒಂದು ವಿಶೇಷ ಏನು ಅಂತ ಕೇಳಿದರೆ, ಈ ಒಂದು ನಮ್ಮ ಪಂಚಾಂಗದ ಪ್ರಕಾರ ಇವತ್ತಿನ ದಿವಸ ಅಂತಂದರೆ ಇದು ಜ್ಯೇಷ್ಠ ಮಾಸ. ಜ್ಯೇಷ್ಠ ಮಾಸದಲ್ಲಿ ಬಹುಳ ಪಕ್ಷದಲ್ಲಿ ಇವತ್ತಿನ ದಿವಸ ಬೆಳಗ್ಗೆ ಸ್ವಲ್ಪ ಕಾಲ ಅಷ್ಟಮಿ ಇದ್ದು ತದನಂತರ ನವಮಿ ತಿಥಿ ಬಂದಿದೆ. ಇವತ್ತು ಗುರುವಾರ ಆಗಿದೆ. ಈ ಒಂದು ವಿದ್ಯಾಭ್ಯಾಸ ಇವತ್ತು ಪ್ರಾರಂಭ ಆಗಿದೆ. ಇಲ್ಲಿ ಇನ್ನೊಂದು ವಿಶೇಷವಾದಂತಹ ಒಂದು ಅಂಶವನ್ನು ಹೇಳಬೇಕು ಅಂತಂದರೆ, ನಾವು ನಮ್ಮ ಬಾಲ್ಯದಲ್ಲಿ ವೇದವಿದ್ಯೆಯನ್ನು ಅಭ್ಯಾಸ ಮಾಡಿ ತದನಂತರ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಶೃಂಗೇರಿ ಕ್ಷೇತ್ರಕ್ಕೆ ಹೋಗಿ ನಮ್ಮ ಗುರುಗಳಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರನ್ನು ಪ್ರಾರ್ಥಿಸಿದಾಗ ಅವರು ತುಂಬ ಸಂತೋಷಪಟ್ಟು ಇದೇ ಸಮಯದಲ್ಲೇ ಸುಮಾರು 16 ವರ್ಷಗಳ ಹಿಂದೆ ಇದೇ ಸಮಯದಲ್ಲೇ ನಮಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿಸಿದರು. ಈ ಒಂದು ಜ್ಯೇಷ್ಠ ಮಾಸದ ಇದೇ ಬಹುಳ ಪಕ್ಷದ ಈ ಸಪ್ತಮಿ ಅಷ್ಟಮಿ ನವಮಿ ಈ ತಿಥಿಗಳಲ್ಲೇ ಆವಾಗ ಸುಮಾರು 16 ವರ್ಷಗಳ ಹಿಂದೆ ಈ ಒಂದು ವಿದ್ಯಾಭ್ಯಾಸವನ್ನು ಶಾಸ್ತ್ರಗಳ ವಿದ್ಯಾಭ್ಯಾಸವನ್ನು ನಮ್ಮ ಗುರುಗಳು ಹೇಳಿದರು. ಇಂತಹ ದಿವಸದಿಂದ ಪ್ರಾರಂಭ ಆಗಲಿ ಎಂಬುದಾಗಿ ಅವರು ಅಪ್ಪಣೆ ಮಾಡಿದರು. ಅದರಂತೆ ಆ ಶಾಸ್ತ್ರ ವಿದ್ಯೆಯು ಇದೇ ದಿವಸದಲ್ಲಿ ಪ್ರಾರಂಭವಾಯಿತು. ನಮ್ಮ ಗುರುಗಳಿಂದ ನಮಗೆ ವಿಶೇಷವಾಗಿ ಪಾಠಗಳಾಯಿತು. ತದನಂತರ ನಮ್ಮ ಸನ್ಯಾಸ ದೀಕ್ಷೆ ಆಯಿತು. ಈ ಎಲ್ಲ ಕಾರ್ಯಗಳು ಸಹ ನಮ್ಮ ಗುರುಗಳ ಕೃಪೆಯಿಂದ ನಡೀತಾ ಇವೆ. ಹಾಗಾಗಿ ಇಂತಹ ಒಂದು ಆ ವಿದ್ಯಾಭ್ಯಾಸವು ನಮಗೆ ಪ್ರಾರಂಭವಾಗಿರ್ತಕ್ಕಂಥದ್ದು ಸಹ ಇದೇ ಸಮಯದಲ್ಲಿ 16 ವರ್ಷಗಳ ಹಿಂದೆ. ಹಾಗಾಗಿ ನಾವು ಶೃಂಗೇರಿಯಲ್ಲಿದ್ದಾಗ ರಮೇಶ್ ಶೆಟ್ಟಿಯವರು ಅವರು ಬಂದು ಇದರ ಒಂದು ಪ್ರಾರಂಭವನ್ನು ಮಾಡಬೇಕು, ಅದಕ್ಕೊಂದು ಮುಹೂರ್ತವನ್ನು ತಾವು ನಿರ್ಣಯ ಮಾಡಬೇಕು ಎಂಬುದಾಗಿ ಅವರು ಕೇಳಿದ್ದು. ಬೇರೆ ಎಲ್ಲ ದಿವಸಗಳನ್ನು ನೋಡಿದಾಗ ಇನ್ಯಾವ ದಿವಸವೂ ಸರಿ ಬರಲಿಲ್ಲ, ಇಂತಹ ಒಂದು ದಿವಸವೇ ಸರಿಯಾಗಿ ಬಂತು. ಹಾಗಾಗಿ ಇವತ್ತೇ ಇದರ ಪ್ರಾರಂಭವಾಗಲಿ ಎಂಬುದಾಗಿ ನಾವು ಸೂಚಿಸಿದ್ದೇವೆ. ಅದರಂತೆ ಇವತ್ತು ಈ ಒಂದು ಕಾರ್ಯಕ್ರಮವು ಪ್ರಾರಂಭವಾಗಿದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈಗಾಗಲೇ ಈ ಒಂದು ವಿದ್ಯಾಸಂಸ್ಥೆಯ ಒಂದು ಅಭಿವೃದ್ಧಿ ಬಗ್ಗೆ ಅನೇಕ ವಿಧವಾದಂತಹ ವಿಚಾರಗಳನ್ನು ಹೇಳಿದರು. ಅದನ್ನೆಲ್ಲ ಕೇಳಿದಾಗ ನಮ್ಮ ಮನಸ್ಸು ಅತ್ಯಂತ ಸಂತೋಷವಾಗುತ್ತೆ. ನಾನೆಲ್ಲ ಕಡೆಯೂ ಹೇಳುವಂತಹ ಒಂದು ಮಾತು ಅಂತಂದರೆ, ನನ್ನ ಭಾವನೆ ಏನು ಅಂತ ಕೇಳಿದರೆ, ನಾವು ನೋಡುವಂತಹ ಮಕ್ಕಳು ವಿದ್ಯಾರ್ಥಿಗಳು ಇವರೆಲ್ಲ ಯಾರಿದ್ದಾರೋ ಅವರೆಲ್ಲ ಕೇವಲ ಇಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಬಂದಿದ್ದಾರೆ ಅಷ್ಟೇ ಅಂತ ನಾವು ಭಾವಿಸಬಾರದು. ಅವರೆಲ್ಲ ನಮ್ಮ ದೇಶದ ಒಂದು ಅಖಂಡವಾದಂತಹ ಸಂಪತ್ತು ಅಂತ ನಾವು ಭಾವಿಸಬೇಕು. ನಾನು ಹಾಗೆ ಭಾವಿಸ್ತೇನೆ. ಬರೀ ಅವ್ರ ಮಕ್ಕಳು ಅಷ್ಟೇ ಬರೀ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಂದಿದ್ದಾರೆ, ಹೋಗ್ತಾರೆ, ಮಾಡ್ತಾರೆ, ತದನಂತರ ಮನೆಗೆ ಹೋಗ್ತಾರೆ ಅಂತ ಅಷ್ಟೇ ನಾನು ನೋಡುವುದಿಲ್ಲ. ಅವರೆಲ್ಲ ನಮ್ಮ ದೇಶದ ಅಖಂಡವಾದಂತಹ ಒಂದು ಸಂಪತ್ತು. ಸರಿಯಾಗಿ ಜ್ಞಾನ ಸಂಪಾದನೆಯನ್ನು ಮಾಡಿ ವಿದ್ಯಾವಂತರಾಗಲಿಲ್ಲ ಅಂತಂದರೆ ಬೇರೆ ಎಷ್ಟಿದ್ರೂ ಏನೂ ಪ್ರಯೋಜನ ಆಗುವುದಿಲ್ಲ. ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ವಿದ್ಯಾವಂತರಾಗಿ ಅದರ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ನಾವು ಬೆಳೆಸ್ಕೊಳ್ಳಿಲ್ಲ ಅಂತಂದರೆ ನಮ್ಮ ಹತ್ರ ಏನೇ ಇದ್ದರೂ ಸಹ ಉಪಯೋಗ ಆಗುವುದಿಲ್ಲ. ಇದು ನಮಗೆ ಅತ್ಯಂತ ಅವಶ್ಯಕವಾದದ್ದು. ಹಾಗಾಗಿಯೇ ನಮ್ಮ ಒಂದು ಇಡೀ ಜಗತ್ತಿನಲ್ಲೇ, ನಮ್ಮ ಭಾರತದಲ್ಲೂ ಇರ್ಬೋದು ಅಥವಾ ಇಡೀ ಜಗತ್ತಿನಲ್ಲಿರಬಹುದು, ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸ್ವಲ್ಪ ಮಟ್ಟಿಗೆ ತಿಳುವಳಿಕೆಯು ಪ್ರಾರಂಭವಾಗ್ತಾ ಇದೆ ಅನ್ನುವಂತಹ ಕಾಲ ಬಂದ ತಕ್ಷಣವೇ ವಿದ್ಯಾಭ್ಯಾಸವನ್ನು ಮಾಡಿಸ್ತೀವಿ. ನಾವು ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತೀವಿ. ಸಾಮಾನ್ಯವಾಗಿ 1ನೇ ವರ್ಷದಲ್ಲಿ ಏನು ಗೊತ್ತಾಗುವುದಿಲ್ಲ ಮನುಷ್ಯನಿಗೆ. 2ನೇ ವರ್ಷದಲ್ಲೂ ಅಷ್ಟೆಲ್ಲ ಏನು ಗೊತ್ತಾಗುವುದಿಲ್ಲ. 2ನೇ ವರ್ಷ ಮುಗಿದು 3ನೇ ವರ್ಷ ಪ್ರಾರಂಭವಾದಾಗ ಚಿಕ್ಕ ಮಾತುಗಳನ್ನು ಹೇಳುವುದು, ಚೆನ್ನಾಗಿ ಎಲ್ಲ ವಿಷಯಗಳನ್ನು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡುವುದು, ಏನಾದರೂ ಹೇಳಿಕೊಟ್ರೆ ಅದನ್ನು ಹೇಳುವುದು, ಇದೆಲ್ಲವುದು ಸಾಮಾನ್ಯವಾಗಿ ಮನುಷ್ಯನಿಗೆ 3ನೇ ವಯಸ್ಸಿನಲ್ಲಿ ಪ್ರಾರಂಭ ಆಗುತ್ತೆ. ಹಾಗಾಗಿಯೇ ಅಕ್ಷರಾಭ್ಯಾಸವನ್ನು ಸಹ 3ನೇ ವಯಸ್ಸಿನಲ್ಲಿ ಮಕ್ಕಳಿಗೆ ಮಾಡಿಸುವುದು ಅನ್ನುವುದು ಸಂಪ್ರದಾಯವಾಗಿ ಬಂದಿದೆ. ಅಂದರೆ ಏನರ್ಥ? ವಿದ್ಯೆ ಅಂತಂದರೆ ಅದೊಂದು ದೊಡ್ಡ ಸಮುದ್ರ, ದೊಡ್ಡ ಸಾಗರ. ಎಷ್ಟು ನಾವು ಅದನ್ನು ಅಭ್ಯಾಸ ಮಾಡಿದರೂ ಇನ್ನೂ ಇದ್ದೇ ಇರುತ್ತೆ. ಆದ್ದರಿಂದ ಇಂತಹ ಒಂದು ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಲಿಕ್ಕೆ ಯಾವತ್ತೂ ಸಹ ನಾವು ವಿಳಂಬ ಮಾಡಬಾರದು. ಆದಷ್ಟು ಬೇಗ
ಯಾಕಂದರೆ 2 ವರ್ಷ 3ನೇ ವರ್ಷಕ್ಕಿಂತಲೂ ಮೊದಲು ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಆದ್ದರಿಂದ ಆವಾಗ ಮಾಡಿಸೋದಿಲ್ಲ ಅಷ್ಟೇ. ಒಂದು ವೇಳೆ ಅದು ಸಾಧ್ಯವಾಯಿತು ಅಂತಂದರೆ ಆವಾಗ ಇನ್ನೂ ಮೊದಲು ಮಾಡಿದರೂ ಇನ್ನೂ ಒಳ್ಳೆಯದು. ಆದರೆ ಅದು ಸಾಧ್ಯವಿಲ್ವಾದ್ದರಿಂದ ಕನಿಷ್ಠ ಪಕ್ಷ 3ನೇ ವಯಸ್ಸಾದರೂ ಬಂದಿರಬೇಕು, 3ನೇ ವರ್ಷ ಆದರೂ ನಡೀತಾ ಇದ್ದರೆ ಆಗ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡುವುದು ಅತ್ಯಂತ ಸೂಕ್ತ ಎಂಬುದಾಗಿ ಹೇಳಿ, ಸ್ವಲ್ಪನೂ ವಿಳಂಬ ಮಾಡದೆ ಆ 3ನೇ ವಯಸ್ಸು ಬಂದ ತಕ್ಷಣವೇ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿಸುವಂತಹ ಕ್ರಮ ಬಂದಿದೆ. ಯಾರೂ ಸಹ ವಿದ್ಯಾಭ್ಯಾಸ ಮಾಡಲಿಕ್ಕೆ ಒಂದು 10 ವಯಸ್ಸು 15ನೇ ವಯಸ್ಸು 20 30 ವರ್ಷ ಬಂದ ಮೇಲೆ ಯಾರೂ ವಿದ್ಯಾಭ್ಯಾಸ ಶುರು ಮಾಡುವುದಿಲ್ಲ, ಮೊದಲಿಗೇನೆ ಶುರು ಮಾಡ್ತೀವಿ. ಯಾಕೆ ಅಂತಂದರೆ ಇದು ಅಷ್ಟು ಅವಶ್ಯಕವಾದದ್ದು ಜೀವನದಲ್ಲಿ. ಎಷ್ಟು ವಿದ್ಯಾಭ್ಯಾಸ ಮಾಡ್ತೀವೋ, ಯಾಕಂದರೆ ಆದಷ್ಟು ಬೇಗ ಪ್ರಾರಂಭ ಮಾಡಿದರೆ ತುಂಬ ವಿದ್ಯಾಭ್ಯಾಸವನ್ನು ನಾವು ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತಂದರೆ ಮತ್ತೆ ಈಗ ವಿದ್ಯಾಭ್ಯಾಸವನ್ನು ಶುರು ಮಾಡಿ ಒಂದಿಷ್ಟು ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿದ ಮೇಲೆ ಏನಾಗುತ್ತೆ ಅಂತಂದರೆ ಅನಿವಾರ್ಯವಾಗಿ ನಮ್ಮ ಬದುಕಿನಲ್ಲಿ ಅನೇಕ ವಿಧವಾದಂತಹ ಜವಾಬ್ದಾರಿಗಳು ನಮಗೆ ಬರುತ್ತೆ. ಅದು ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಏನೋ ಒಂದು ಜವಾಬ್ದಾರಿ ಬರುತ್ತೆ. ಆ ಜವಾಬ್ದಾರಿಗಳು ಬಂದ ಮೇಲೆ ಪುನಃ ಅದರ ಕಡೆಗೆ ನಮ್ಮ ಗಮನವನ್ನು ಕೊಡಲಿಕ್ಕೆ ಶುರು ಮಾಡಿದಾಗ ಅಷ್ಟು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ತುಂಬ ಆಸಕ್ತಿ ಇದ್ದವರಾದರೆ ಅವರ ಜೀವನ ಪೂರ್ತಿ ಎಷ್ಟು ಕೆಲಸಗಳಿದ್ದರೂ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ, ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾರೆ, ಯಾವಾಗಲೂ ಏನೋ ಒಂದು ಹೊಸ ವಿಷಯವನ್ನು ಕಲಿತಾನೇ ಇರ್ತಾರೆ. ಆದರೆ ಅಂತಹ ಒಂದು ಹೆಚ್ಚಿನ ಆಸಕ್ತಿ, ಹೆಚ್ಚಿನ ಅವಧಾನ ಅನ್ನೋದು ತುಂಬ ಕಡಿಮೆ ಜನರಿಗೆ ಇರುತ್ತೆ. ಹಾಗಾಗಿ ಈ ಜವಾಬ್ದಾರಿಗಳು ಅಂತ ಶುರುವಾದ ಮೇಲೆ ಆಗ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಲಿಕ್ಕೆ ಪ್ರಾಯ ಸಾಧ್ಯ ಆಗುವುದಿಲ್ಲ. ಯಾರೋ ಈಗ ಹೇಳಿದಂತೆ ತುಂಬ ಕೆಲವರಿಗೆ ಮಾತ್ರ ಸಾಧ್ಯ ಆಗ್ಬೋದಷ್ಟೆ. ಹಾಗಾಗಿ ಏನಾಯಿತು, ಸ್ವಲ್ಪ ಮಟ್ಟಿಗೆ ತಿಳುವಳಿಕೆ ಪ್ರಾರಂಭವಾದ ತಕ್ಷಣ ಶುರು ಮಾಡಿ ನಮಗೆ ಜವಾಬ್ದಾರಿಗಳು, ಅನಿವಾರ್ಯವಾದಂತಹ ಜವಾಬ್ದಾರಿಗಳು ನಮಗೆ ಬರುವುದರೊಳಗೆ ಮಧ್ಯದಲ್ಲಿರತಕ್ಕಂತಹ ಆ ಒಂದು ಕಾಲ ಏನಿದೆಯೋ ಅದು ನಮಗೆ ಅತ್ಯಂತ ಮುಖ್ಯವಾದಂತಹ ಒಂದು ಕಾಲ. ಈ ಒಂದು ಕಾಲದಲ್ಲಿ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಬೇಕು ಎಂಬುದಾಗಿ ಆ ಹಿಂದಿನವರು ಯೋಚನೆ ಮಾಡಿ ಇಂತಹ ಒಂದು ಪರಂಪರೆಯನ್ನು, ಇಂತಹ ಒಂದು ಸಂಪ್ರದಾಯವನ್ನು ಪ್ರಾರಂಭ ಮಾಡಿದ್ದಾರೆ. ಇದರಲ್ಲಿ ಅಂದರೆ ಏನು, ಇಷ್ಟೋ ಕಾಲದಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ತೀವೋ ಅದು ವಿದ್ಯಾಭ್ಯಾಸದ ಸಮಾಪ್ತಿ ಅಲ್ಲ. ಯಾಕಂತಂದರೆ ಈಗ ಹೇಳಿದಂತೆ ವಿದ್ಯಾಭ್ಯಾಸ ನಾವು ಎಷ್ಟು ಮಾಡ್ತಾ ಇದ್ರೂ ಮುಗಿಯುವುದಿಲ್ಲ, ಅದು ನಡೀತಾನೇ ಇರಬೇಕು. ಎಷ್ಟೋ ಕಲ್ತ್ಕೊಳ್ಳಿಕ್ಕಿದ್ದೇ ಇರುತ್ತೆ, ಎಷ್ಟು ಕಲ್ತರೂ ಇನ್ನೂ ಅದರ ಮೇಲೆ ಇನ್ನೂ ಕಲ್ತ್ಕೊಳ್ಬೇಕಾದಿದ್ದೇ ಇರುತ್ತೆ, ಅದು ಯಾವತ್ತೂ ಸಹ ಮುಗಿಯುವುದಿಲ್ಲ. ಆದ್ದರಿಂದ ಆದರೆ ಮುಖ್ಯವಾದಂತಹ ವಿಚಾರಗಳನ್ನು ಎಲ್ಲವುದನ್ನು ತಿಳಿದುಕೊಂಡು ನಮಗೂ ಉಪಯೋಗ ಆಗಬೇಕು, ಮತ್ತು ನಾವು ಯಾವ ಸಮಾಜದಲ್ಲಿದ್ದೀವೋ, ಯಾವ ಸಮಾಜದ ಉಪಕಾರವನ್ನು ನಾವು ಪಡ್ಕೊಳ್ತಾ ಇದ್ದೀವೋ ಆ ಒಂದು ಸಮಾಜಕ್ಕೆ ನಮ್ಮಿಂದ ಪುನಃ ಪ್ರತ್ಯುಪಕಾರ ರೂಪದಲ್ಲಿ ಏನಾದರೂ ನಾವು ಕೊಡಲೇಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿದ್ಯಾಭ್ಯಾಸವನ್ನು ಚಿಕ್ಕ ವಯಸ್ಸಿನಿಂದ ಪ್ರಾರಂಭ ಮಾಡಿ ಚೆನ್ನಾಗಿ ಮಾಡುವುದು ಅನ್ನೋದು ಹಿಂದಿಂದಲೂ ಬಂದಿರತಕ್ಕಂತಹ ಒಂದು ಕ್ರಮ. ಅದರಂತೆ ಇಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳೆಲ್ಲರೂ ಸಹ ಬಂದು ಈ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವುದು. ಈ ರೀತಿಯಾಗಿ ಯಾರು ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು, ಲಕ್ಷ್ಯವನ್ನು ಹೊಂದಿದ್ದಾರೋ ಅಂಥವರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಈ ಒಂದು ವಿದ್ಯಾಸಂಸ್ಥೆಯು ಮಾಡಿಕೊಡ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ.